ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ಮೊನ್ನೆ ಜನವರಿ 3ನೇ ತಾರೀಕು ಇದ್ದಕ್ಕಿದ್ದಂಗೆನೇ ಬೆಂಗಳೂರಿನ ಒಂದು ಮನೆಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದಿದ್ದು ಎಷ್ಟರ ಮಟ್ಟಿಗೆ ವ್ಯಾಪಿಸ್ಬಿಡುತ್ತೆ ಅಂತಂದರೆ, ಓನರು ಫೈರ್ ಇಂಜಿನಿಯರ್ಗೆ ಫೋನ್ ಮಾಡಿ ಅದು ಬಂದು ಬೆಂಕಿ ನಂದಿಸೋಷ್ಟೊತ್ತಿಗೆ ಅಲ್ಲಿ ಪೂರ್ತಿ ಹೊಗೆ ಆವರಿಸ್ಕೊಂಡಿರುತ್ತೆ. ಅದರಲ್ಲಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವನ್ನಪ್ಪಿರ್ತಾರೆ. ಶರ್ಮಿಳಾ ಆಯ್ಕೆ ಹೆಸರು. ಮಂಗಳೂರು ಮೂಲದ ಶರ್ಮಿಳಾ ಬೆಂಗಳೂರಿನ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ವಾಸವಾಗಿದ್ದರು. ಹೊಗೆ ಕುಡದೆ ಈಕೆ ಸತ್ತಿರಬಹುದು ಅನ್ನುವಂಥ ಶಂಕೆ ಇದೆ. ರಾಮಮೂರ್ತಿ ನಗರ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಬರೋದ್ರ ಒಳಗಡೆನೇ ಈಕೆಯ ಜೀವನೇ ಹೊರಟು ಹೋಗಿತ್ತು. ಅಂದರೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಅದಾದ ನಂತರ ಆಸ್ಪತ್ರೆಗೆ ಸಾಗಿಸಿದ್ರು. ಆದರೆ ಆಕೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಹೇಳಿದರು. ಅಂದರೆ ಈ ಬೆಂಕಿ ಬಿದ್ದಿದ್ದರಿಂದ ಹೊರಬರೋಕ್ಕಾಗದೇನೆ ಈಕೆ ಸಾವನ್ನಪ್ಪಿರ್ಬೋದು ಅಂತ. ಬೆಂಕಿ ಯಾಕೆ ಬಿತ್ತು, ಈ ರೀತಿಯ ಪ್ರಶ್ನೆಗಳು ಕೂಡ ಇವೆ. ಯಾಕಂದರೆ ಬೆಡ್ ಸುಟ್ಟೋಗಿದೆ, ಕರ್ಟನ್ಗಳು ಸುಟ್ಟೋಗಿವೆ, ಮನೆಯ ವಸ್ತುಗಳು ಸುಟ್ಟೋಗಿವೆ. ಸೊ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ನೋಡಿ, ಬೆಂಕಿಯಲ್ಲೇ ಆಕೆ ಸಿಕ್ಕಾಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿರ್ಬೋದು ಅಂತ. ಶರ್ಮಿಳಾ ಮಂಗಳೂರಿನ ಹುಡುಗಿ, ಬೆಂಗಳೂರು ಕೆಲಸ ಮಾಡ್ತಾಯಿದ್ರು. ಅಕ್ಸೆಂಚರ್ ಕಂಪನಿನಲ್ಲಿ ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಘಟನಾ ಸ್ಥಳಕ್ಕೆ FSL ತಂಡ ಕೂಡ ಭೇಟಿ ಕೊಟ್ಟು ವಿವರಗಳನ್ನು ಕಲೆ ಹಾಕಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಏನಿದು ಘಟನೆ ಇದು? ರಂಗನಾಥ್, ಶರ್ಮಿಳಾ ಹಾಗೇನೆ ಆಕೆಯ ಸ್ನೇಹಿತೆ ಇಬ್ರು ಕೂಡ ಒಂದೇ ಮನೆಯಲ್ಲಿ ವಾಸ ಇರ್ತಾರೆ, ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. 3ನೇ ತಾರೀಕು ಶರ್ಮಿಳಾ ಸ್ನೇಹಿತೆ ಊರಿಗೆ ತಿಳಿಯುತ್ತಾರೆ. ಈ ಸಂದರ್ಭದಲ್ಲಿ ಆಕೆ ಒಬ್ಬಳೇ ಇರ್ತಾಳೆ. ಅಲ್ಲಿ 2 ಪ್ರತ್ಯೇಕವಾದಂತ ರೂಮ್ ಇರುತ್ತೆ. ಈಕೆ ಸ್ನೇಹಿತೆ ಏನು ಊರಿಗೆ ಹೋಗಿದ್ದು, ಆ ರೂಮಲ್ಲಿ ಬೆಂಕಿ ಕಾಣಿಸ್ಕೊಂಡು ದಟ್ಟವಾದಂತಹ ಹೊಗೆ ಕೂಡ ಆವರಿಸ್ಕೊಂಡಿದೆ. ಸಹಜವಾಗಿ ಈ ರೂಮ್ ಇದ್ದಂತಹ ಶರ್ಮಿಳಾಗೆ ಆ ವಿಚಾರ ಗೊತ್ತಾಗುತ್ತೆ. ಬಂದು ಆ ರೂಮನ್ನ ಡೋರ್ ಓಪನ್ ಮಾಡದಂತ ಸಂದರ್ಭದಲ್ಲಿ ಏಕಾಏಕಿ ದಟ್ಟವಾದಂತಹ ಹೊಗೆ ಆಕೆಯ ಮುಖಕ್ಕೆ ಬಿಡಿಯುತ್ತೆ. ಈ ಸಂದರ್ಭದಲ್ಲಿ ಆಕೆ ಅಲ್ಲಿಯೇ ಸುಸ್ತಾಗಿ ಬಿದ್ದಿರುವಂತದ್ದು. ಆಕೆ ಹೊರಗಡೆ ಬರಲಾಗದಂತ ಸ್ಥಿತಿಯಲ್ಲಿ ಪರದಾಡಿದಾಳೆ. ಈ ಸಂದರ್ಭದಲ್ಲಿ ಆ ಹೊಗೆ ಏನಿದೆ, ಜೊತೆಗೆ ಬೆಂಕಿ ಏನಿದೆ, ಆ ಮನೆ ಇದ್ದಂತಹ ಸಂಪೂರ್ಣವಾದಂತಹ ಕಡೆ ಆವರಿಸ್ಕೊಂಡು ಅಲ್ಲಿದ್ದಂತಹ ಪೀಠೋಪಕರಣಗಳು ಕೂಡ ಸುಟ್ಟು, ಅದರ ಜೊತೆಗೆ ಕಿಟಕಿ ಮತ್ತೆ ಡೋರ್ಗೆ ಅಳವಡಿಸಿದ ಕಟನ್ಗಳೇನಿದೆ ಎಲ್ಲವೂ ಕೂಡ ಸುಟ್ಟು ಅತಿಯಾದಂತಹ ಹೊಗೆಯಿಂದಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಸದ್ಯಕ್ಕೆ ಪೊಲೀಸರು. ಇಲ್ಲ, ಆಕೆ ಒಬ್ಬಳೇ ಇಲ್ಲ ಅಥವಾ ಆಕೆ ಗೆಳತಿ ಕೂಡ ಇದ್ಲಂತ ಜೊತೆಗೆ? ರಂಗನಾಥ್, ಆಕೆಯ ಗೆಳತಿ ಊರಿಗೆ ಹೋಗಿದ್ರು. ಅಂದ್ರೆ ಆ ಡೋರ್ ಅನ್ನ ಅವರು ರೂಮ್ ಏನಿತ್ತು, ಆಕೆ ಶರ್ಮಿಳಾ ಗೆಳತಿ ಏನಿತ್ತು, ಅವಳು ಉಳ್ಕೊಂಡಿದ್ದಂತ ರೂಮ್ ಲಾಕ್ ಆಗಿರತ್ತೆ. ಲಾಕ್ ಆಗಿ ಆಕೆ ಊರಿಗೆ ಹೋಗಿರ್ತಾಳೆ. ಈಕೆ ಒಬ್ಳೆ ಇನ್ನೊಂದು ರೂಮಲ್ಲಿ, ಈಕೆ ಇದ್ದಂತ ರೂಮಲ್ಲಿ ಇರ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಸ್ನೇಹಿತೆ ಏನು ಉಳ್ಕೊಂಡಿದ್ದು ಆ ರೂಮಲ್ಲಿ ಲಾಕ್ ಮಾಡಿ ಹೋಗಿದ್ರು. ಆ ರೂಮಲ್ಲಿ ಹೊಗೆ ಕಾಣಿಸ್ಕೊಂಡಿರೋದು. ಈಕೆ ಬಂದು ಆ ರೂಮನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡತಕ್ಕ ಸಂದರ್ಭದಲ್ಲಿ ಒಮ್ಮೆಲೆಯಾಗಿ ದಟ್ಟವಾದ ಹೊಗೆ ಮುಖಕ್ಕೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಸುಸ್ತಾಗಿ ಆಕೆ ಕೆಳಗಡೆ ಬೀಳ್ತಾಳೆ. ಕಟನ್ ಅದ್ರ ಜೊತೆಗೆ ಅಲ್ಲಿದ್ದಂತಹ ಪೀಠೋಪಕರಣ ಎಲ್ಲ ಸುಟ್ಟು ಹೊಗೆ ಇನ್ನೂ ಜಾಸ್ತಿ ವ್ಯಾಪಿಸಿ ಅದರಿಂದ ಉಸಿರು ಕಟ್ಟಿ ಸಾವನ್ನಪ್ಪಿದ್ದಾಳೆ ಅಂತ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. FSL ತಂಡ ಕೂಡ ಬಂದು ಪರಿಶೀಲನೆ ಮಾಡ್ಕೊಂಡು ಇದರ ಬೆಂಕಿ ಹತ್ಕೊಳ್ಳೋದಕ್ಕೆ ಏನ್ ಪ್ರಮುಖವಾದಂತಹ ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗೆ. ಇನ್ನು ಬೆಂಗಳೂರಿನ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮನೆ ಕಸ ತಗೊಂಡೋಗಿ ಬಿಸಾಕ್ಬಿಟ್ರಾಯ್ತು, ಅದು ಎಲ್ಗಾರ ಹೋಗಲಿ. ಹಿಂಗೇನೇ ಇವಾಗ ಎಲ್ಲೆಲ್ಲಿ ತಗೊಂಬಂದು ಕಸ ಎಸಿತಾರಲ್ಲ, ಅಲ್ಲೆಲ್ಲ ಕೆಲವೊಂದು ಕಡೆಗೆ ಶೂಟಿಂಗ್ ಮಾಡ್ಕೋತಾರೆ. ಈ CCTV ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನು ನೋಡಿ ದಂಡ ಜಡಿತಾರೆ. ಅಥವಾ ಯಾರಾದರೂ ನಮಗೆ ದೂರು ಕೊಡಿ ಅಂತ ಕೂಡ ಅಧಿಕಾರಿಗಳು ಕೇಳ್ತಾರೆ, GBA ಅಧಿಕಾರಿಗಳು. ಇಲ್ಲೂ ಕೂಡ ಆಗಿರೋದು ಅದನ್ನೇ. ಈಕೆ ತಗೊಂಬಂದು ಕಸ ಎಸಿತಾ ಇದ್ಲು. ಅದನ್ನು ಸ್ಥಳೀಯರು ನೋಡಿದ್ರು. ಬೇಡ, ಈ ರೀತಿ ಕಸ ಎಸಿಬೇಡಿ ಅಂತಂದರೂ ಕೂಡ ಆಕೆ ಕೇಳಲಿಲ್ಲ. ಅವರ ಎದುರುಗಡೆನೇ ಕಸ ಚೀಲ ಬಿಸಾಕಿ ಆಕೆ ಹೊರಟೋದ್ಲು. ಈಗ ಅದನ್ನೆಲ್ಲವನ್ನು ಕೂಡ ನೋಡಿ ಶೂಟಿಂಗ್ ಮಾಡಿದ್ದಾರೆ. ಶೂಟಿಂಗ್ ಮಾಡಿ ಅದನ್ನು MLAಗೂ ಕೂಡ ಟ್ಯಾಗ್ ಮಾಡಿ, ಅಧಿಕಾರಿಗಳಿಗೂ ಟ್ಯಾಗ್ ಮಾಡಿ ಕಳಿಸಿದ್ದಾರೆ. ನಿಮಗ ಅರ್ಥ ಆಗ್ತಾ ಇಲ್ಲ. ರೆಸಿಡೆನ್ಷಿಯಲ್ ಏರಿಯಾ ಇದು, ಎಲ್ಲಿ ತಂದಿಡ್ತೀರಾ ಕಸ? ನೋಡಿ, ಏಯ್ ಹಲೋ ಮೇಡಮ್, ಹಲೋ, ಓದಿದಿರಾ? ಬುದ್ಧಿ ಇಲ್ವಾ ನಿಮ್ಗೆ? ಎತ್ತಿ ಕಸ ಎತ್ತು. ಹಲೋ, ಕಸ ಎತ್ತಲ್ಲಿ. ಸೋಷಿಯಲ್ ಮೀಡಿಯಾದಲ್ಲ ಟ್ರೋಲ್ ಮಾಡ್ಬಿಡ್ತೀನಿ. ನಿಜ ಇದನ್ನ ಎಸ್ಕಲೇಟ್ ಮಾಡೇ ಮಾಡ್ತೀನಿ ನೋಡಿ.
ಗಾಡಿ ನಂಬರ್ ನೋಟ್ ಆಗಿದೆ, ಎಸ್ಕಲೇಟ್ ಮಾಡ್ತೀನಿ ಬಿಡಿ. ಹಲೋ, ಏನ್ ಕಾಮನ್ ಸೆನ್ಸ್? ನೋಡಿ, ಇದು ಮನೋಭಾವನೆ. ಈ ಆಕೆಗೆ ಎಷ್ಟು ಅಹಂಕಾರ ಇರಬೇಕು ಲೆಕ್ಕ. ಆಕೆ ಒಬ್ಬ ಮಹಿಳೆ ಬಂದು ಹೇಳ್ತಾರೆ, ಈ ರೀತಿ ನೀವು ಓದಿರುವಂಥವ್ರು ಹಿಂಗೆಲ್ಲ ಕಸ ಬಿಸಾಕಬಾರ್ದು ಅಂತಂದರೆ ಎದುರುಗಡೆನೇ, ಜನಗಳ ಎದುರುಗಡೆನೇ ಆಕೆ ಮೂಟೆ ತಳ್ತಾಳೆ ಅಂತಂತಂದರೆ ಇನ್ನೆಷ್ಟರ ಮಟ್ಟಿಗೆ ದುರಹಂಕಾರ ಇರಬೇಕು. ಜೊತೆಗೆ ಆಕೆ ಹೇಳ್ತಾ ಇದ್ದಾರೆ, ನೋಡಿ ನಿಮ್ಮ ಗಾಡಿ ನಂಬರ್ ನೋಟ್ ಆಗಿದೆ, ನಾವು ಇದನ್ನು ಟ್ರೋಲ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡ್ತೀವಿ. ಡೋಂಟ್ ಕೇರ್. ಯಾರಿಗೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆಯಲ್ಲಿ ಯಾರಿಗೆ ಯಾರ ಭಯನೂ ಇಲ್ಲ. ಏನು ಮಾಡ್ಬೋದು ಹಬ್ಬಬ್ಬ ಅಂತಂದರೆ ಇವರು ಏನಾದರೂ ಒಂದು ದಂಡ ಹಾಕ್ಬೋದು, ಹಾಕ್ಕೊಳ್ಳಿ ಬಿಡಿ ಅಂತ. ನಾನು ಹೇಳ್ತೀನಲ್ಲ, ನಮ್ಮನೆ ಕಸ ತಗೊಂಡೋಗಿ ಬೇರೆಯವ್ರ ಮನೆ ಮುಂದೆ ಬಿಸಾಕ್ಬಿಟ್ರೆ ಮುಗೀತು. ನಮ್ಮನೆ ಸ್ವಚ್ಛವಾಗಿದ್ರೆ ಆಯ್ತಪ್ಪ, ಬೇರೆಯವ್ರ ಮನೆ ಹಾಳಾಗೋಲಿ, ನಮಗೇನಾಗಬೇಕು? ಈ ರೀತಿ ಮನೋಭಾವನೆ. ಬೆಂಗಳೂರು ಯಾಕೆ ಹೇಳಿ ಗೊಬ್ಬು ನಾರ್ತಿರೋದು? ಬೆಂಗಳೂರಿಗೆ ಬಂದಿರೋರೆಲ್ಲ ಬೇರೆ ಕಡೆಯವರು. ಅವ್ರಿಗೆ ಇನ್ನೂ ಇದು ನಮ್ಮೂರು, ಇದು ನಮ್ಮ ನೆಲ, ನಮಗಿದು ಆಶ್ರಯ ಕೊಟ್ಟಿದೆ, ಇದು ನಮಗಿದು ಕೆಲಸ ಕೊಟ್ಟಿದೆ, ಇದು ನಮಗಿದು ಅನ್ನ ಕೊಟ್ಟಿದೆ, ಇದು ಈ ಮನೋಭಾವನೆ ಇಲ್ಲ. ಈ ಬೆಂಗಳೂರನ್ನ ಪ್ರೀತಿಸೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಬೆಂಗಳೂರಿನ ಪ್ರೀತಿಸೋ ಸಂಖ್ಯೆ ಜಾಸ್ತಿ ಇದ್ದಿದ್ರೆ ಇಷ್ಟೊಂದು ಗಿಡ ಮರಗಳು ನಾಶ ಆಗಬೇಕಾಗಿತ್ತಾ? ಕೆರೆ ಕಂಟೆಗಳು ಒಣಕೊಂಡು ಹೋಗಬೇಕಾಗಿತ್ತಾ? ಈ ರೀತಿ ಎಲ್ಲ ಗೊಬ್ಬೆದ್ದು ನಾರಬೇಕಾಗಿತ್ತಾ ಬೆಂಗಳೂರು? ಹಿಂಗೆ ಗುಂಡಿಗಳಲ್ಲಿ ತುಂಬಿ ತುಳುಕಬೇಕಾಗಿತ್ತಾ? ಬೆಂಗಳೂರಿನ ದುಸ್ಥಿತಿ ಇದು. ಬೆಂಗಳೂರು ರಾಜ್ಯಕ್ಕೆ ಅದೆಷ್ಟು ಲಾಭ ತಂದು ಕೊಡುತ್ತೆ. ದೇಶದಲ್ಲಿ 2ನೇ ಸ್ಥಾನ ಬೆಂಗಳೂರಿಗೆ. ಆದರೆ ಕರ್ಮ ನೋಡಿ ಹೆಂಗಿದೆ ಅಂತ. ಬೆಂಗಳೂರಿನ ಸಮಸ್ಯೆಗಳು ಹಂಗೆ ಉಳ್ಕೊಂಡಿವೆ. ಯಾಕೆ ಹೇಳಿ? ಇನ್ನು ಇದ್ರ ಮುಂದುವರೆದ ಭಾಗ ಇದು. ಭಾಷೆಗೆ ಎಷ್ಟು ನೋಡಿ ಪ್ರಾಧಾನ್ಯತೆ ಇದೆ, ಅಲ್ಲೂ ಕೂಡ ಅದೇ ಹಣೆ ಬರವೆ. ನೋಡಿ, ಬನ್ನೇರುಘಟ್ಟದಲ್ಲಿರುವಂಥ ಒಂದು AMC ಕಾಲೇಜು, ಅಲ್ಲಿನ ಹಾಸ್ಟ್ಲು. ಅಲ್ಲಿ ಒಬ್ಬಾತ ನಿನ್ನ ಮನೆಯಲ್ಲಿ ನೀನು ಕನ್ನಡ ಮಾತಾಡು, ಇಲ್ಲಿ ಮಾತ್ರ ಹಿಂದಿನೇ ಮಾತಾಡಬೇಕು ಅಂತ ತಾಕೀತು ಮಾಡ್ತಾನೆ. ಅದಾದಮೇಲೆ ಕಂಪ್ಲೇಂಟ್ ಆಯಿತು, ಸುರೇಶ್ ಅನ್ನುವಂಥವನ್ನ ಅರೆಸ್ಟ್ ಮಾಡಿದ್ರು. ಆ ಧಮಕಿ ಹಾಕಿದಂಥ ವಾರ್ಡನನ್ನು ಕೂಡ ವಜಾ ಮಾಡಿದ್ದಾರೆ. ಪ್ರಶ್ನೆ ಬೇರೆ. ಎಲ್ಲದಕ್ಕೂ ಈ ಕರವೇ ಕಾರ್ಯಕರ್ತರು ಹೋಗಬೇಕು, ಗಲಾಟೆ ಮಾಡಬೇಕು, ಗದ್ದಲ ಮಾಡಬೇಕು. ಆವಾಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇಲ್ಲಾಂದರೆ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಡುತ್ತೆ ನೋಡಿ ಸ್ಥಿತಿ. ನಾವು ತೋರಿಸ್ತಾ ಇದ್ದೀವಿ ಬನ್ನೇರುಘಟ್ಟದಲ್ಲಿ ಆಗ್ತಿರುವಂಥ ಪ್ರತಿಭಟನೆಯ ಫಲಿತಾಂಶ ಏನಪ್ಪ ಅಂತಂದರೆ, ಸುರೇಶ್ ಅನ್ನುವಂಥನನ್ನು ವಜಾ ಮಾಡಿದೆ ಈಗ ಅವನ ಸೇವೆಯಿಂದ, ಸಾಕಪ್ಪ ನಿನ್ನ ಸೇವೆ ಅಂತ. ಕನ್ನಡಕ್ಕಿರುವಂಥ ಪ್ರಾಧಾನ್ಯತೆ ಇಷ್ಟರ ಮಟ್ಟಿಗಿದೆ ನೋಡಿ. ಮತ್ತು ತಿರ್ಗಾ ಕನ್ನಡ ಪರ ಹೋರಾಟಗಾರರು ಹೋಗಬೇಕು, ಗಲಾಟೆ ಮಾಡಬೇಕು. ಮತ್ತು ಅವ್ರಿಗೆ ಕನ್ನಡ ಪರ ಹೋರಾಟಗಾರರಿಗೆ ರೌಡಿಗಳ ಪಟ್ಟವನ್ನು ಕಟ್ಟಿ 26 ಕೇಸ್ಗಳು ಜಡಿಯೋದು. ಪುಕ್ಸಟ್ಟೆ ಸಿಗ್ತಾರಲ್ಲ. ಕನ್ನಡ ಉಳಿಸೋ ಕೆಲಸ ಮಾಡ್ತಿರೋರು ಯಾರು? ಇವರೇನೇನೆ, ಸರ್ಕಾರ ಅಲ್ಲ. ಅರ್ಥ ಮಾಡ್ಕೋಬೇಕು. ಹಿಂಗಿದೆ ನೋಡಿ ಬೆಂಗಳೂರಿನ ಸ್ಥಿತಿ.